ಬಿಗ್ ಬಾಸ್ ಸೀಸನ್ 12 13ನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಈಗ ಆರಂಭವಾಗಿದ್ದು, ಇದರಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಹಾಗೂ ಯಾರೆಲ್ಲ ಸೇಫ್ ಆಗಿದ್ದಾರೆ ಮತ್ತು ಯಾರು ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಎಲ್ಲವದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ನಲ್ಲಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ನೋಡೋಣ 13ನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಹಾಗೂ ಯಾರೆಲ್ಲ ಸೇಫ್ ಆಗಿದ್ದಾರೆ ಅನ್ನೋದನ್ನ. ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಪ್ರತಿ ವಾರಕ್ಕಿಂತಲೂ ವಿಭಿನ್ನವಾಗಿದ್ದು, ಈ ವಾರದ ಕ್ಯಾಪ್ಟನ್ ಆಗಿರುವ ಕಾವ್ಯ ಅವರಿಂದ ನೇರವಾಗಿ ನಾಮಿನೇಟ್ ಆಗಿರುವ ಅಶ್ವಿನಿ ಹಾಗೂ ರಕ್ಷಿತಾ ಅವರನ್ನು ಹೊರತುಪಡಿಸಿ ಇನ್ನುಳಿದ 8 ಸ್ಪರ್ಧಿಗಳು ಸಹ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುತ್ತಾರೆ. ಇನ್ನು ಉಳಿದ ಸ್ಪರ್ಧಿಗಳ ಪೈಕಿ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಸೆಟಪ್ ಮಾಡಿರುವ ನಾಮಿನೇಷನ್ ರೂಮ್ ನ ಚೇರ್ ನಲ್ಲಿ ಕುಳಿತುಕೊಳ್ಳಬೇಕು ಮತ್ತು ಇನ್ನುಳಿದ ಸ್ಪರ್ಧಿಗಳು ಆ ಸ್ಪರ್ಧಿಯನ್ನ ನಾಮಿನೇಟ್ ಮಾಡಬೇಕಾ ಅಥವಾ ಸೇಫ್ ಮಾಡಬೇಕಾ ಎನ್ನುವ ತಮ್ಮ ನಿರ್ಧಾರವನ್ನ ಗ್ರೀನ್ ಹಾಗೂ ರೆಡ್ ಕಲರ್ ನ ಪಟ್ಟಿಯನ್ನ ತೋರಿಸುವ ಮೂಲಕ ನಿರ್ಧರಿಸಬೇಕು. ಇನ್ನು ನಾಮಿನೇಟ್ ಆಗಿರುವ ಸ್ಪರ್ಧಿಯು ತಮ್ಮನ್ನ ತಾವು ಈ ವಾರ ಸೇಫ್ ಮಾಡಿಕೊಳ್ಳಲು ಯಾರೆಲ್ಲ ತಮ್ಮನ್ನ ನಾಮಿನೇಟ್ ಮಾಡಿದ್ದಾರೆ ಎಂದು ಸರಿಯಾಗಿ ಊಹಿಸಿದಲ್ಲಿ ಅವರು ಈ ವಾರ ಸೇಫ್ ಆಗಲಿದ್ದಾರೆ. ಹಾಗಾದ್ರೆ 13ನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾರೆಲ್ಲ ಸೇಫ್ ಆಗಿದ್ದಾರೆ ಹಾಗೂ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಮತ್ತು ಯಾರು ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಮೊದಲಿಗೆ ಯಾರು ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಹೀಗೆ ಮಾಳು ಅವರು ನಾಮಿನೇಷನ್ ರೂಮ್ ಗೆ ಹೋಗಿದ್ದು, ಮಾಳು ಅವರನ್ನ ಧ್ರುವಂತ್, ಗಿಲ್ಲಿ, ಕಾವ್ಯ, ಸ್ಪಂದನ ಹಾಗೂ ಅಶ್ವಿನಿ ಗೌಡ ಈ 5 ಸ್ಪರ್ಧಿಗಳು ನಾಮಿನೇಟ್ ಮಾಡಿರುತ್ತಾರೆ. ಇನ್ನು 5 ಸ್ಪರ್ಧಿಗಳು ಮಾಳು ಅವರನ್ನ ಸೇಫ್ ಮಾಡಿರುತ್ತಾರೆ. ಎರಡನೆಯದಾಗಿ ಧನುಷ್ ಅವರನ್ನ ಯಾರೆಲ್ಲ ನಾಮಿನೇಟ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಧನುಷ್ ಅವರನ್ನ ಧ್ರುವಂತ್, ಗಿಲ್ಲಿ, ರಕ್ಷಿತಾ, ಸ್ಪಂದನ, ಸೂರಜ್ ಹಾಗೂ ರಾಶಿಕಾ ಈ 6 ಸ್ಪರ್ಧಿಗಳು ನಾಮಿನೇಟ್ ಮಾಡಿದ್ದು, ಇನ್ನುಳಿದ 4 ಸ್ಪರ್ಧಿಗಳು ಧನುಷ್ ಅವರನ್ನ ಸೇಫ್ ಮಾಡಿರುತ್ತಾರೆ. ಮೂರನೆಯದಾಗಿ ಸೂರಜ್ ಅವರನ್ನ ಯಾರೆಲ್ಲ ನಾಮಿನೇಟ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಸೂರಜ್ ಅವರನ್ನ ಧ್ರುವಂತ್, ರಘು, ಗಿಲ್ಲಿ ಹಾಗೂ ಮಾಳು ಈ 4 ಸ್ಪರ್ಧಿಗಳು ನಾಮಿನೇಟ್ ಮಾಡಿದ್ದು, ಇನ್ನುಳಿದ 6 ಸ್ಪರ್ಧಿಗಳು ಸೂರಜ್ ಅವರನ್ನ ಸೇಫ್ ಮಾಡಿರುತ್ತಾರೆ. ಇನ್ನು ನಾಲ್ಕನೆಯದಾಗಿ ಗಿಲ್ಲಿ ಅವರನ್ನ ಯಾರೆಲ್ಲ ನಾಮಿನೇಟ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಗಿಲ್ಲಿ ಅವರನ್ನ ಧ್ರುವಂತ್, ಮಾಳು ಹಾಗೂ ರಾಶಿಕಾ ಈ 3 ಸ್ಪರ್ಧಿಗಳು ನಾಮಿನೇಟ್ ಮಾಡಿದ್ದು, ಇನ್ನುಳಿದ 7 ಸ್ಪರ್ಧಿಗಳು ಇವರನ್ನ ಸೇಫ್ ಮಾಡಿರುತ್ತಾರೆ. ಐದನೆಯದಾಗಿ ರಾಶಿಕಾ ಅವರನ್ನ ಧನುಷ್, ಮಾಳು, ಸ್ಪಂದನ, ರಕ್ಷಿತಾ, ರಘು ಹಾಗೂ ಧ್ರುವಂತ್ ಈ 6 ಸ್ಪರ್ಧಿಗಳು ನಾಮಿನೇಟ್ ಮಾಡಿದ್ದು, ಇನ್ನುಳಿದ 4 ಸ್ಪರ್ಧಿಗಳು ಸೇಫ್ ಮಾಡಿರುತ್ತಾರೆ. ಆರನೆಯದಾಗಿ ಧ್ರುವಂತ್ ಅವರನ್ನ ಕಾವ್ಯ, ರಕ್ಷಿತಾ, ರಾಶಿಕಾ ಹಾಗೂ ಗಿಲ್ಲಿ ಈ 4 ಸ್ಪರ್ಧಿಗಳು ನಾಮಿನೇಟ್ ಮಾಡಿದ್ದು, ಇನ್ನುಳಿದ 6 ಸ್ಪರ್ಧಿಗಳು ಸೇಫ್ ಮಾಡಿರುತ್ತಾರೆ. ಏಳನೆಯದಾಗಿ ರಘು ಅವರನ್ನ ಧ್ರುವಂತ್, ಸೂರಜ್, ಧನುಷ್, ಮಾಳು, ಸ್ಪಂದನ, ರಾಶಿಕಾ ಹಾಗೂ ಕಾವ್ಯ ಈ 7 ಸ್ಪರ್ಧಿಗಳು ನಾಮಿನೇಟ್ ಮಾಡಿದ್ದು, ಇನ್ನುಳಿದ 3 ಸ್ಪರ್ಧಿಗಳು ಸೇಫ್ ಮಾಡಿರುತ್ತಾರೆ. ಎಂಟನೆಯದಾಗಿ ಸ್ಪಂದನ ಅವರನ್ನ ಅಶ್ವಿನಿ ಗೌಡ, ರಘು, ರಾಶಿಕಾ, ರಕ್ಷಿತಾ, ಗಿಲ್ಲಿ ಹಾಗೂ ಧ್ರುವಂತ್ ಈ 6 ಸ್ಪರ್ಧಿಗಳು ನಾಮಿನೇಟ್ ಮಾಡಿದ್ದು, ಇನ್ನುಳಿದ 4 ಸ್ಪರ್ಧಿಗಳು ಸೇಫ್ ಮಾಡಿರುತ್ತಾರೆ. ಈ ರೀತಿ ನಾಮಿನೇಷನ್ ಪ್ರಕ್ರಿಯೆ ಈಗ ನಡೆದಿದ್ದು, ಇದರಲ್ಲಿ ಯಾರೆಲ್ಲ ಸೇಫ್ ಆಗಿದ್ದಾರೆ ಹಾಗೂ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋದಾದ್ರೆ, 13ನೇ ವಾರ ನಡೆದ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ 10 ಸ್ಪರ್ಧಿಗಳು ಸಹ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೋಗಲು ನಾಮಿನೇಟ್ ಆಗಿರುತ್ತಾರೆ. ಹೌದು, ಕ್ಯಾಪ್ಟನ್ ಆಗಿರುವ ಕಾವ್ಯ ಅವರನ್ನ ಹೊರತುಪಡಿಸಿ ಇನ್ನುಳಿದ 10 ಸ್ಪರ್ಧಿಗಳು ಸಹ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದು, ಇವರಲ್ಲಿ ಯಾರು ಸೇಫ್ ಆಗಬೇಕು ಹಾಗೂ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.